ಈಗಾಗಲೇ ಗೊತ್ತಾಗಿದೆ ಸೊ ಆ ಲೈಫ್ಸ್ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಿಮಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಯಾವ ಥರ? ಆ ಥರ ಟೈಮ್ ತೊಗೊಳಕ್ಕೇನಿಲ್ಲ ಸರ್, ಅದನ್ನ ಯೋಚನೆ ಮಾಡಿದಷ್ಟು ಕಷ್ಟ ಅನ್ಸುತ್ತೆ. ನಮ್ಮ ಪಾಡಿ ನಮ್ಮ ಥರ ಇದ್ರೆ ಅದೇನು ಪ್ರಾಬ್ಲಮ್ ಅಂತ ಇಲ್ಲಿ ತನಕ ಅನಿಸಿಲ್ಲ. ನಾವಿಬ್ರು ಅಷ್ಟು ಗಿಫ್ಟ್ ಕೊಡೋರು ಆ ಥರ ಇಲ್ಲ ಸರ್. ಏನಿಲ್ಲ, ಯಾವ ಅರ್ಜೆಂಟಿಗೆ ಈ ಬಟ್ಟೆ ಅದಕ್ಕೆ ಬೇಕು ಅಂದರೆ ಶಾಪಿಂಗ್ ಮಾಡ್ತಾ ಇರ್ತಾರೆ ನಮಗೆ. ಅಲ್ಲ, ಅವ್ರು ನನಗೆ ಶಾಪಿಂಗ್ ಮಾಡ್ತಿರ್ತಾರೆ. ಅದೇ ಕೆಲವೊಂದ್ಸರಿ ಕೇಳ್ತಾ ಇರ್ತೀನಿ, ಏನು ಇಷ್ಟೊಂದು ಕೆಲಸ ಮಾಡಿದೀಗ ಸಂಜೆ 6 ಗಂಟೆ 7 ಗಂಟೆ ಅದು ಇನ್ನೊಂದು ಪೇಷಂಟ್ಸ್ ಇದ್ದಾರೆ ಅಂತೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಕೇಳ್ತಾ ಇರ್ತೀನಿ ಅವಾಗ ಏನು ಮಾಡೋದು, ಇವಾಗ ನಿಮ್ಮನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ, ಹೈ ಮೇಂಟೆನೆನ್ಸ್ ನೀವು, ಅದಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ. ಕವಿತೆ ಅದೇನೋ ಬರ್ದು ಹಾಕಿದ್ನಲ್ಲ, ಅದು ಒಳಗಡೆ ಯಾವಾಗ ಅನಿಸಿದಾಗ ಏನೋ ಒಂದು ಬರುತ್ತೆ, ಅದು ಹಂಗೆಲ್ಲ ಏನಿಲ್ಲ. ಮುಂಚೆನೇ ಬರ್ದಿರೋ ಎಲ್ಲ ಸಾಹಿತ್ಯ ಮತ್ತು ಲಿರಿಕ್ಸ್ ಎಲ್ಲರೂ ತುಂಬಾನೇ ಅಪ್ರಿಷಿಯೇಟ್ ಮಾಡಿರ್ತೀನಿ. ಸೊ ಈ ಥರ ಏನಾದ್ರು ಬಂದಾಗ ತುಂಬಾನೇ ಖುಷಿ ಆಗುತ್ತೆ. ಅದು ನನಗೆ ಅಂತ ಬಂದಾಗ ಇನ್ನೂ ಖುಷಿ ಆಗುತ್ತೆ. ಕೆಲವು ವರ್ಷ ಪರಿಚಯ ಇಲ್ಲ, ಆಮೇಲೆ ಎಷ್ಟು ಸರಿ ಕವಿತೆ ಆ ಥರ ಪರ್ಸ್ನಲಿ ಆ ಥರ ಏನಿಲ್ಲ. ಅಲ್ಲ, ಅದಕ್ಕಿಂತ ಮುಂಚೆ ಅಷ್ಟು ಪರಿಚಯ ಅಂದರೆ ಒಂದೇ ಸರಿ ಮೀಟ್ ಮಾಡಿದ್ದಲ್ವ, ಫ್ರೆಂಡ್ ಅಲ್ವಾ, ಆ ಥರ ಎಲ್ಲ ಕವಿತೆ ಬಂದಲ್ಲಿ ಇಂಪ್ರೆಸ್ ಮಾಡೋಕ್ಕೆಲ್ಲ ಟ್ರೈ ಮಾಡಿಲ್ಲ. ಶಿಫ್ಟ್ ಆಗಿಲ್ಲ, ಇನ್ನು ಶಿಫ್ಟ್ ಆಗಬೇಕು. ಇಲ್ಲ, ಅದ್ರದ್ದು ಕಾಂಟೆಂಟ್ ನಮ್ದೇನೆ, ಆದರೆ ಕನ್ನಡದಲ್ಲಿ ನನ್ನ ಬರವಣಿಗೆ ಟ್ರೈ ಮಾಡಿದೆ. ಆಮೇಲೆ ಮೋಸ್ಟ್ಲಿ ಯಾರಿಗೂ ಅರ್ಥ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ನಮ್ಮ ಬಾದಲ್ ಹತ್ರನೇ ಬರೆಸಿದ್ರು. ಯಾಕಂದರೆ ಬಾದಲ್ದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು. ಸೊ ಅದರಲ್ಲೇ ಬರೆಸಿದ್ರು.